ಹೈಪೋಥೈರಾಯ್ಡಿಸಮ್. ಹಂಗಂದ್ರೆ ಏನು ರೀ ಡಾಕ್ಟ್ರೇ? ಈಚೀಚೆಗೆ ಅಮ್ಮ ಯಾಕೋ ದಪ್ಪಗಾಗ್ತಾ ಇದ್ದಾಳೆ, ಮರಿತಾಳೆ ಎಲ್ಲ, ಅಡುಗೆ ಮನೆಯಲ್ಲಿ ಉಪ್ಪಿನ ಡಬ್ಬ ಇಟ್ಟಿರ್ತಾವ, ಸಕ್ಕರೆ ಡಬ್ಬಕ್ಕೆ ಹುಡುಕ್ತಾರೆ. ಸೊ ಮರವು ಬರ್ತಾ ಬರ್ತಾ ಕೂದಲು ಉದುರ್ತವೆ. ಅದರೊಳಗೆ ಐಬ್ರೋ ಉದುರಲ್ಲ ಯೂಶ್ವಲಿ. ಈ ಕೊನೆ ಭಾಗ ಏನಾದರೂ ಉದುರ್ತಿದ್ರೆ ಇದನ್ನು ನಾವು ಹೈಪೋಥೈರಾಯ್ಡಿಸಮ್ ಅಂತೀವಿ. ಅಂದರೆ ಥೈರಾಯ್ಡ್ ಹಾರ್ಮೋನು ಕಡಿಮೆ ಆದಾಗ ಇವೆಲ್ಲ ರೋಗ ಲಕ್ಷಣಗಳು ಬರ್ತವೆ. ಇದನ್ನು ಹೆಂಗೆ ಕಂಡುಹಿಡಿತೀವಿ ಅಂದರೆ, ನಾನು ಯೂಶ್ವಲಿ ಪೇಷಂಟ್ ಹೇಳ್ತಾರೆ, ಯಾಕೋ ಈ ಸಾರಿ ಊಟ ಹೆಚ್ಚಿಗೆ ಮಾಡಲ್ಲ ಆದರೂ ದಪ್ಪ ಆಗ್ತಾಯಿದ್ದೀನಿ, ಚಳಿ ತಡ್ಕೊಳಕ್ಕಾಗಲ್ಲ, ಆಮೇಲೆ ಯಾಕೋ ಪೀರಿಯಡ್ಸು ಕೂಡ ಕಡಿಮೆ ಆಗೋಗಿದೆ ಈ ನಡುವೆ. ಇವೆಲ್ಲ ಮಕ್ಕಳಲ್ಲಿ ಯಾವ ರೋಗ ಲಕ್ಷಣಗಳು. ಸೊ ಎಲ್ಲೋ ಹೈಪೋಮೆನೋರಿಯಾ ಅಂತೀವಿ ನಾವು. ಸೊ ಅಷ್ಟಾದಾಗೆ ನಮಗೆ ಭಾಳ ಸರಳ ಒಂದು ರಕ್ತ ಪರೀಕ್ಷೆ, ಅದನ್ನು T3 T4 TSH ಅಂತೀವಿ. ಸೊ ಈ T3 T4 ಎರಡೂ ಕೂಡ ಗ್ಲ್ಯಾಂಡಿಂದ ಸೆಕ್ರೆಟ್ ಆಗೋ ಹಾರ್ಮೋನ್. ಇದಕ್ಕೆ ಕಂಟ್ರೋಲು ಮಾಸ್ಟರ್ ಆಫ್ ಆರ್ಕೆಸ್ಟ್ರಾ ಅಂತೀವಿ. ಪಿಟ್ಯೂಟರಿ ಗ್ಲ್ಯಾಂಡಿಂದ TSH ಅಂತ ಬರುತ್ತೆ, ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. ಇದನ್ನು ಸ್ಟಿಮ್ಯುಲೇಟ್ ಮಾಡುತ್ತೆ ಹಾರ್ಮೋನ್ ಸೆಕ್ರೆಟ್ ಮಾಡಲಿಕ್ಕೆ. ಸೊ ಯಾವಾಗ ಜಾಸ್ತಿ ಆಗುತ್ತಲ್ಲ, ಇದು ಟ್ರೈ ಮಾಡ್ತಾ ಇರುತ್ತೆ ಇದನ್ನು ಸ್ಟಿಮ್ಯುಲೇಟ್ ಮಾಡಲಿಕ್ಕೆ. ಆದರೆ ನಾನು ಬ್ಲಡ್ ಟೆಸ್ಟ್ ಮಾಡಿದಾಗ TSH ಲೆವೆಲ್ ಜಾಸ್ತಿ ಇದ್ದರೆ, 4 ಮೇಲಿದ್ದರೆ 13, 14, 20 ಹಿಂಗೆ ಹೋಗುತ್ತೆ. ಹಂಗೆ ಹೋದಾಗೆ ನಮಗೆ ಈಸಿ, ಇದು ಹೈಪೋಥೈರಾಯ್ಡ್ ಅಂತ